ಮಹಾಜನ್ ನ್ಯಾಯಾಲಯಕ್ಕೆ ಹೋಗ್ತಾನೆ, ಆರೋಪಿಯಾಗಿ ಹೋಗ್ತಾನೆ, ಒಬ್ಬ ಅಪರಾಧಿಯಾಗಿ ಹೋಗ್ತಾನೆ. ಅವನ ಕೈ ಬೆರಳುಗಳಿಂದ ಅವನ್ ಕಣ್ಣನ್ನೇ ಚುಚ್ಕೋತಾನೆ. ಯಜಮಾನ್ರೆ, ಒಂದು ಸಣ್ಣ ಪ್ರಶ್ನೆ, ಉಪಾಯ ಏನು? ಏನ್ ಮಾಡಕ್ ಹೊರಟಿದೀರಾ? ಆತುರ ಏನಕ್ಕೆ? ಆದಷ್ಟು ಬೇಗ ತಿಳ್ಕೋತೀಯ. ಮೊದ್ಲೇ ತಿಳ್ಕೊಂಡು ಏನು ಉದ್ಧಾರ ಮಾಡ್ಬೇಕಂತಿದೀಯ? ಬೇಗ ಹೊರಡು ಇಲ್ಲಿಂದ. ನಾನು ಒಪ್ಸಿರುವಂತ ಕೆಲ್ಸನ ಸರಿಯಾಗಿ ಮಾಡಿ ಹಿಂತಿರುಗಿ ಬಾ. ನನ್ನನ್ನ ಯಾರಾದ್ರೂ ಎದುರಾಕೊಂಡ್ರೆ ಬಿಡಲ್ಲ, ಅವ್ರ ಕತೆ ಮುಗಿಸ್ತೀನಿ. ನಾನು ಕೇಳಿದ್ನೆಲ್ಲ ಬೇಗ ತಗೊಂಡ್ ಬಾ, ಊರಿಗೆ ಹೋಗ್ಬೇಕು, ತಡ ಆಗ್ತಿದೆ. ಅದೇನ್ರಿ, ಪಕ್ಕದೂರಿಂದ ಕೆಲ್ಸ ಮುಗಿಸ್ಕೊಂಡ್ ನೀವು ಮೊನ್ನೆ ತಾನೇ ಬಂದಿದ್ದಲ್ವಾ? ಮತ್ತೆ ತಕ್ಷಣ ಹೋಗ್ಬೇಕಾ? ನಿಮಗಲ್ಲಿ ಯಾವ ಸಮಸ್ಯೆನೂ ಇಲ್ಲ ತಾನೆ? ತುಂಬಾ ಗಡಿಬಿಡಿಯಲ್ಲಿ ಹೋಗ್ತಿದ್ದೀರಲ್ಲ, ಅದಕ್ಕೆ ಕೇಳ್ದೆ. ಯಾವ ಊರಿಗೆ ಹೋಗ್ತಿದ್ದೀರಾ? ನಿನಗ್ಯಾಕೆ ಇಷ್ಟೊಂದು ಪ್ರಶ್ನೆಗಳನ್ನ ಕೇಳ್ತಿದೀಯಾ? ಏನಿಲ್ಲ ರೀ, ಕಾಣಿಕೆಗಳ ಜೊತೆಗೆ ನಿಮ್ಗೇನಾದ್ರೂ ತಿಂಡಿ ತಿನ್ಸು ತಿನ್ನೋದಕ್ಕೆ ಕೊಡೋಣ ಅಂತ ಕೇಳ್ದೆ. ತಪ್ಪಾಯ್ತು ಬಿಡಿ. ನಿಮ್ಗೊಂದ್ ವಿಷಯ ಹೇಳ, ಈ ನಡುವೆ ನನ್ ಬುದ್ಧಿ ಸರಿಯಾಗಿ ಕೆಲ್ಸಾನೇ ಮಾಡ್ತಿಲ್ಲ ರೀ. ನಮ್ ಉಮಾ ಅವರಿಗೆ ತುಂಬಾ ದೊಡ್ಡ ಕಷ್ಟ ಬಂದಿದೆ ಅಲ್ವಾ? ಇಲ್ಲಿ ನೋಡು ಸತ್ಯಭಾಮ, ಶಿವಪ್ಪನ್ ಕುಟುಂಬದ ಬಗ್ಗೆ ನೀನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಪ್ರಶಾಂತವಾಗಿರು. ನಾನಿನ್ನೂ ಬದುಕೇ ಇದ್ದೀನಿ. ನೀನ್ ಮಾಡಬಾರದ್ ಕೆಲ್ಸ ಮಾಡಿ ನನಗ್ ಹೊಸ ಸಮಸ್ಯೆಗಳನ್ನ ಸೃಷ್ಟಿ ಮಾಡದೇ ಇದ್ರೆ ಸಾಕು ನನಗೆ. ಅಯ್ಯೋ ದೇವ್ರೆ, ಯಾಕ್ರಿ ಹಾಗಂತಿದ್ದೀರಾ? ಅವ್ರಿಗೆ ನಾನೇನ್ ದ್ರೋಹ ಮಾಡ್ದೆ? ಚಿಂತೆ ಮಾಡೋ ಹಾಗೆ ಅದ್ಭುತವಾಗಿ ನಟಿಸ್ತೀಯ, ಆದ್ರೆ ನಿನ್ ಮನ್ಸಲ್ಲಿರೋ ದುಷ್ಟ ಆಲೋಚನೆಗಳ ಬಗ್ಗೆ ನನಗ್ ಚೆನ್ನಾಗೇ ಗೊತ್ತಿದೆ. ನೀನು ನಿನ್ನ ಬುದ್ಧಿನ ಹತೋಟಿಯಲ್ಲಿಟ್ಕೊಂಡ್ರೆ ಒಳ್ಳೇದು ಸತ್ಯಭಾಮ. ಆ ದುಷ್ಟ ಯಜಮಾನ ಎಷ್ಟೇ ಪ್ರಯತ್ನ ಪಟ್ರೂ ಕೂಡ ಸಕ್ಕು ಮದ್ವೆ ಮಾತ್ರ ಅವನ ಜೊತೆ ನಡೆಯಲ್ಲ. ಅದು ನಡೆಯೋದಕ್ಕೆ ನಾನು ಬಿಡೋದು ಇಲ್ಲ. ಬೇಕು ಅಂತಾನೆ ದ್ವೇಷ ತೀರಿಸ್ಕೊಳ್ಳೋದಕ್ಕೆ ನಕಲಿ ಪತ್ರ ತಯಾರು ಮಾಡಿದಾನೆ. ನಾನು ನ್ಯಾಯಾಲಯದಲ್ಲಿ ನಿಂತ್ಕೊಂಡು ಎಲ್ಲರ ಮುಂದೆ ಅವನ ಪಾಪದ ಪಟ್ಟಿನ ಓದಿ ತಿಳಿಸ್ತೀನಿ. ಯಜಮಾನ್ರ ವಿರುದ್ಧ ನಾನು ದೂರು ಕೊಡೋದಕ್ಕೆ ಹೋಗ್ತಿದ್ದೀನಿ. ನ್ಯಾಯಾಲಯದಲ್ಲ? ಯಜಮಾನ್ರ ಮೇಲೆ ದೂರು ಕೊಡ್ತಿದ್ದೀರಾ? ಹೌದು. ನನ್ನ ಹೋಗಕ್ ಬಿಡಲ್ವಾ? ನಿನಗೆ ಕೊನೆಯದಾಗಿ ಎಚ್ಚರಿಸ್ತಿದ್ದೀನಿ, ನಿನ್ನ ಬಾಯಿನ ಹತೋಟಿಯಲ್ಲಿಟ್ಕೋ. ಸಕ್ಕು ಮದುವೆ ವಿಷಯ, 110 ಹೊನ್ನುಗಳ ಸಾಲದ ವಿಷಯ, ಜೊತೆಗೆ ಪಂಚಾಯಿತಿನಲ್ಲಿ ತೀರ್ಪು ಅವರು ವಿರುದ್ಧವಾಗಿ ಬಂದಿದ್ದು, ಇದೆಲ್ಲ ಅಪ್ಪಂಗ್ ಗೊತ್ತಾದ್ರೆ ನಿನ್ನನ್ನ ಈ ಮನೆಯಿಂದ ಓಡಿಸ್ತೀನಿ. ಇದನ್ನ ನೆನಪಿಟ್ಕೊಂಡ್ರೆ ಅದು ನಿನಗೆ ಒಳ್ಳೇದು. ಸಕ್ಕು, ಬಾಯಿ ತೆಗಿತಾಯಿ. ಸಕ್ಕುದು ಸೂಕ್ಷ್ಮವಾದ ಹೃದಯ. ಅವಳಿಗೆ ದೈಹಿಕವಾಗಿ ಅನ್ನೋದಕ್ಕಿಂತ ಮಾನಸಿಕವಾಗಿ ತುಂಬಾ ನೋವಾಗಿದೆ. ಮೊನ್ನೆ ನಮ್ಮ ಮನೆಗೆ ಬಂದಾಗ ಶಾಂತಮ್ಮ ಅವ್ರಿಗೆ ಹೇಳಿದ್ದೆ, ಪಾಂಡುರಂಗ ನಮ್ಮೆಲ್ರಿಗೂ ದೇವರ ವಿಗ್ರಹ, ಆದ್ರೆ ಸಕ್ಕುಗೆ ತನ್ನ ಜೊತೆಯಾಗಿ ಇರೋ ಪ್ರಾಣ ಸ್ನೇಹಿತ, ಪ್ರೀತಿಯ ಗೆಳೆಯ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಅವಳಿಗೆ ಇಷ್ಟೊಂದು ಭಕ್ತಿ ಇರೋದು ಮೆಚ್ಚಬೇಕಾದ ವಿಷಯ. ಜೊತೆಗೆ ಚಿಂತೆ ಮಾಡುವಂತ ವಿಷಯ ಕೂಡ ಹೌದು. ಒಂದ್ ನಿಮಿಷ, ನಾನೊಂದು ಚೂರ್ಣ ಕೊಡ್ತೀನಿ. ಈ ಚೂರ್ಣನ 3 ಹೊತ್ತು ಹಾಲಲ್ಲಿ ಕಲಸಿ ಅವಳಿಗೆ ಕೊಡಿ. ಇವತ್ತು ಮಾತ್ರ ಕೆನೆ, ಮೊಸರು, ಮಜ್ಜಿಗೆ ಇವುಗಳನ್ನು ಮಾತ್ರ ಕೊಡಿ. ಮಾವ, ಸಕ್ಕು ಯಾವಾಗ್ಲೂ ಪಾಂಡುರಂಗನ್ ಧ್ಯಾನದಲ್ಲೇ ಇರ್ತಾಳೆ. ನಾನ್ ಹೇಗ್ ಹೇಳಿದ್ರೆ ಅವಳ ಮನ್ಸು ಬದ್ಲಾಗುತ್ತೆ ಅಂತ ನನಗ ಅರ್ಥ ಆಗ್ತಿಲ್ಲ. ನನ್ ಪಾಂಡುರಂಗ 2 ದಿನದಿಂದ ಬೆಣ್ಣೆ ತಿಂದಿಲ್ಲ, ಉಪವಾಸ ಇದ್ದಾನೆ ಅಂತ ಅಳ್ತಾ ಇದ್ದಾಳ ಅವಳು. ನಾವ್ ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ನಿದ್ದೆಲು ಬರೀ ಅದನ್ನೇ ಕನ್ವರಿಸ್ತಾ ಇದ್ದಾಳೆ. ಅವಳ ಬಾಯಿ ಎಲ್ಲ ಪೂರ್ತಿಯಾಗಿ ಹುಣ್ಣಾಗಿದೆ. ಬೆಣ್ಣೆ ತಿನ್ಸೋಣ ಅಂತ ಹೋದ್ರೆ ಪಾಂಡುರಂಗನಿಗೆ ತಿನ್ಸಿ ಅಂತ ಹೇಳ್ತಾಳೆ. ಅವಳ ಭಕ್ತಿಯನ್ನ ವರ್ಣಿಸಲು ಅಸಾಧ್ಯ. ಆದ್ರೆ ವೈದ್ಯರೇ, ಸ್ವಲ್ಪ ಇರಿ.
ಅವಳಿಗೆ ನೀವು ಬಲವಂತ ಮಾಡಬೇಡಿ.